ನಮಸ್ಕಾರ, ನಾನು ಡಾಕ್ಟರ್ ಸುನಿಲ್ ಕುಮಾರ್ ಕೆ, ಶ್ವಾಸಕೋಶ ತಜ್ಞ, ಆಸ್ಟರ್ CMI ಆಸ್ಪತ್ರೆ, ಬೆಂಗಳೂರು. ಲಂಗ್ ಕ್ಯಾನ್ಸರ್, ಅದರ ಲಂಗ್ ಕ್ಯಾನ್ಸರ್ ಈಗ ಭಾರತದಲ್ಲಿ ನೋಡಿದಾಗ ಮೋಸ್ಟ್ ಕಾಮನ್ ರೀಸನ್ಸ್ ಏನು? ಸ್ಮೋಕಿಂಗ್ ಸಿಗರೆಟಿಂದ ಆಗ್ಬೋದು, ಬೀಡಿಯಿಂದ ಆಗ್ಬೋದು. ಇನಿಷಿಯಲಿ ಬೀಡಿಯಿಂದ ಏನಾಗುತ್ತೆ, ಒಂದು ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಂತ ಒಂದು ಕಂಡೀಷನ್ ಕೇಳುತ್ತೆ. ಈ ಲಂಗ್ ಕ್ಯಾನ್ಸರಲ್ಲಿ ಒಂದು ಪ್ರಮುಖವಾದ ಒಂದು ಅಂಶ. ಅದೇ ರೀತಿ ಈಗ ಸಿಗರೆಟ್ ಬಂದಾಗ ಏನಾಗುತ್ತೆ, ಫಿಲ್ಟರ್ ಸಿಗರೆಟ್ಸ್ ಬಂದಾಗ ಏನಾಗುತ್ತೆ, ಶ್ವಾಸಕೋಶದಲ್ಲಿ ಏನಾಗುತ್ತೆ, ಜೋರಾಗಿ ಉಸಿರಾಡೋದು ಎಳ್ಕೊಂಡಾಗ ಏನಾಗುತ್ತೆ, ಈ ಲಂಗ್ ಕ್ಯಾನ್ಸರಲ್ಲಿ ಅಡಿನೋ ಕಾರ್ಸಿನೋಮಾ ಅನ್ನೋದು ಈಗ ಮೋಸ್ಟ್ ಪ್ರಿವೆಲೆಂಟ್ ಆಗಿರೋಂಥ ಲಂಗ್ ಕ್ಯಾನ್ಸರ್. ಇದು ಒಂದು ಏನಂದರೆ, ಯಾವ ಒಂದು ಪರಿಸ್ಥಿತಿಯಲ್ಲಿ ಮೋಸ್ಟ್ ಕಾಮನ್ ಪೇಷಂಟ್ಸ್ಗೆ ಬರುತ್ತೆ, ಯಾರು 50 ವರ್ಷದ ಮೇಲ್ಪಟ್ಟನವರಾಗಿ ಸ್ಮೋಕಿಂಗ್ ಮಾಡ್ತಕ್ಕಂಥ ಪೇಷಂಟ್ಗಳಲ್ಲಿ ಈ ಥರ ಲಂಗ್ ಕ್ಯಾನ್ಸರ್ಸ್ನ ಬೇಗನೆ ಕಂಡುಹಿಡ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ಆಲ್ ಲಂಗ್ ಕ್ಯಾನ್ಸರ್ 70 to 80% ಲಂಗ್ ಕ್ಯಾನ್ಸರ್ ನಿಮಗೆ ಅಡ್ವಾನ್ಸ್ ಸ್ಟೇಜಲ್ಲಿ ಬರೋ ಕಾರಣ ಬೇಗನೆ ಅದನ್ನು ಕಂಡುಹಿಡ್ಕೋಬೇಕಾಗತ್ತೆ. ಅದಕ್ಕೆ ಯಾವ ಥರ ರಿಸ್ಕ್ ಇರೋಂಥ ಪೇಷಂಟ್ಸ್ ನೋಡಬೇಕಾಗತ್ತೆ. ಒಂದು 50 ವರ್ಷ ವಯಸ್ಸಾಗಿರೋರು, ಸ್ಮೋಕಿಂಗ್ ಮಾಡ್ತಿರೋರು, ಇಂಥವ್ರನ್ನ ನಾವು ಬೇಗನೆ ಅವ್ರನ್ನ ಗುರ್ತಿಡ್ಕೊಂಡು ಅವರಿಗೆ ಒಂದು ಲೋ ಡೋಸ್ CT ಅನ್ನೋ ಒಂದು ಸ್ಕ್ರೀನಿಂಗ್ ಮೊಡ್ಯಾಲಿಟಿಲಿ ಮಾಡಿದಾಗ ಏನಾಗುತ್ತೆ, ಏನಾದರೂ ಲಂಗ್ಸಲ್ಲಿ ಏನಾದರೂ ಕಲೆಗಳುಂಟು, ಗಡ್ಡೆಗಳುಂಟು, ಅಥವಾ ನೀರಿನಾಂಶ ಕೂಡಿಕೊಂಡಾಗ ಇಂಥವನ್ನೆಲ್ಲ ಬೇಗ ಪಿಕ್ ಮಾಡಿಕೊಂಡ್ರೆ, ಈ ಲಂಗ್ ಕ್ಯಾನ್ಸರ್ನ ಬೇಗನೆ ಪಿಕ್ ಮಾಡಿಕೊಂಡ್ರೆ 80-90% ಸ್ಟೇಜ್ 1ಅಲ್ಲೇ ಅದನ್ನು ಗುಣಪಡಿಸುವಂಥ ವ್ಯವಸ್ಥೆಗಳಿರೋ ಕಾರಣ ಲಂಗ್ ಸ್ಕ್ರೀನಿಂಗ್ ಈಸ್ ಅನ್ ಇಂಪಾರ್ಟೆಂಟ್ ಒಂದು ಅಂಶ ಲಂಗ್ ಕ್ಯಾನ್ಸರ್ ಟ್ರೀಟ್ ಮಾಡಲಿಕ್ಕೆ. ಲಂಗ್ ಕ್ಯಾನ್ಸರ್ಗೆ ಸ್ಮೋಕಿಂಗ್ ಬಿಟ್ಟು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ನಾವು ಮಾಡಲಿಲ್ಲ, ನಾವು ಸ್ಮೋಕಿಂಗ್ ಮಾಡೋರ ಪಕ್ಕದಲ್ಲಿರೋದ್ರಿಂದ ಅದು ಕೂಡ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಇರ್ಬೋದು, ಅಥವಾ ವಂಶ ಪಾರಂಪರ್ಯವಾಗಿ ಅವ್ರಿಗೆ ಜೆನೆಟಿಕ್ ಎನ್ವಿರಾನ್ಮೆಂಟಲ್ ಹೆರಿಡಿಟರಿ ಫ್ಯಾಕ್ಟ್ರಿಂದನೂ ಕೂಡ ಒಂದೊಂದು ಸರಿ ಸ್ಮೋಕಿಂಗ್, ಅಥವಾ ಆಕ್ಯುಪೇಷನಲ್ಲಿ ಏನಾದರೂ ಡಿಸಾರ್ಡರ್ಸ್ ಇದ್ದಾಗ ಏನಾಗುತ್ತೆ, ಆ ಕೆಮಿಕಲ್ಸ್ ಎಕ್ಸ್ಪೋಜರ್ ಆಗಿ ಇದರಿಂದ ಈ ಥರ ಶ್ವಾಸಕೋಶದಲ್ಲಿ ಈ ಲಂಗ್ ಕ್ಯಾನ್ಸರ್ ಅನ್ನೋದು ಉತ್ಪತ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ಬೇಗನೆ ಕಂಡುಹಿಡ್ಕೋಬೇಕಾದ್ರೆ ಈ ಲೋ ಡೋಸ್ CT ಯೂಸ್ ಮಾಡಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ಇಂಡಿಯಾದಲ್ಲಿ TB ಇರೋ ಕಾರಣ ಎಲ್ಲ ಥರ ನಾಡ್ಯೂಲ್ಸ್ ಕೂಡ ಕ್ಯಾನ್ಸರೇ ಆಗಲಿಕ್ಕೆ ಬರೋಲ್ಲ. ಸೊ ಅದಕ್ಕೆ ನಾವು TB ಅನ್ನೋ ಕಾಯಿಲೆನೂ ಕೂಡ ನೋಡಿಕೊಂಡು TB ಇದೆಯೋ ಇಲ್ಲ, TB ಇರೋರಿಗೆ ಮೋಸ್ಟ್ ಆಫ್ ಆಲ್ ಕೆಮ್ಮು, ಕಫ, ಅದ್ರ ಜೊತೆಲಿ ವೆಯ್ಟ್ ಕಡಿಮೆ ಆಗೋದು, ಹಶು ಕಡಿಮೆ ಆಗೋದು, ಅಥವಾ ಅಕ್ಕಪಕ್ಕದಲ್ಲಿ ಕಾಂಟ್ಯಾಕ್ಟ್, ಯಾರಿಗಾದ್ರು TB ಇರೋ ಕಾಂಟ್ಯಾಕ್ಟ್, ಈ ಥರ ಹಿಸ್ಟ್ರಿನಲ್ಲಿ ನಾವು ನೋಡ್ಕೋಬಹುದು. ಇದು ಇಲ್ದಿರೋ ಪೇಷಂಟ್ಸ್ಗಳಲ್ಲಿ ಪ್ರಿಡಾಮಿನೆಂಟ್ಲಿ ಸ್ಮೋಕಿಂಗಿಂದಾಗಲಿ ಕೆಮ್ಮು, ಕಫ ಬಂದು, ಉಸಿರಾಡೋಕ್ಕೆ ತೊಂದರೆ ಬಂದು, ವೆಯ್ಟ್ ಕಡಿಮೆ ಆಗಿ ಎಕ್ಸ್ರೇ ಮಾಡಿದಾಗ ಒಂದು ಚಿಕ್ಕ ಚಿಕ್ಕ ಡಾಟ್ಗಳಾಗಲಿ ಅಥವಾ ಚಿಕ್ಕ ಒಂದು ಗಡ್ಡೆಗಳಿಂದ ಕಂಡು ಬಂದಾಗ ಈ ಲೋ ಡೋಸ್ CT ಅನ್ನೋ ಕಾರಣದಿಂದ 20-30% ನಾವು ಲಂಗ್ ಕ್ಯಾನ್ಸರ್ನ ಅಡ್ವಾನ್ಸ್ ಸ್ಟೇಜ್ಗೆ ಹೋಗೋದನ್ನು ಆದಷ್ಟು ತಡೆಗಟ್ಟಬಹುದು ಫಸ್ಟ್ ಸ್ಕ್ರೀನ್ ಮಾಡ್ಕೊಳೋದ್ರಿಂದ. ಈಗ ಯಾವುದೇ ಒಂದು ಕ್ಯಾನ್ಸರ್ ಆಗಲಿ 4 ಸ್ಟೇಜ್ನಲ್ಲಿ ವಿಂಗಡಿಸ್ತೀವಿ. ಸ್ಟೇಜ್ 1, 2, 3, 4. ಸ್ಟೇಜ್ 1 ಅರ್ಲಿ ಸ್ಟೇಜಲ್ಲಿ ಚಿಕ್ಕ ಒಂದು ನಾಡ್ಯೂಲ್ಸ್ ಇದೆ, ಅದರಲ್ಲಿ ಇನಿಷಿಯಲಿ ನೀವು TB ಇದೆಯೋ ಇಲ್ಲವನ್ನೋದನ್ನು ರೂಟ್ ಮಾಡಿದ ಮೇಲೆ ಇದನ್ನು ಕೆಲವೊಂದು ಸರಿ ಬಯಾಪ್ಸಿ ಮಾಡಬೇಕಂತ ಅವಶ್ಯಕತೆ ಬರುತ್ತೆ. ಬಯಾಪ್ಸಿ ಮಾಡಿದಾಗ ಡಿಪೆಂಡ್ಸ್ ಆನ್ ಸೈಜ್ ಎಷ್ಟಿದೆ ಅದ್ರ ಮೇಲೆ ನಿಮಗೆ ಸ್ಟೇಜ್ 1ನಲ್ಲಿ ಸಪೋಸ್ ಸರ್ಜರಿ ಮಾಡಿದಾಗ ರೂಪಾಯಲ್ಲಿ 80-90% ಗುಣಮುಖ ಆಗಬಹುದು. ಆ್ಯಸ್ ಕಂಪೇರ್ಡ್ ಟು ಸ್ಟೇಜ್ 3 and 4 ಅಡ್ವಾನ್ಸ್ ಸ್ಟೇಜಿನಲ್ಲಿ ಯಾವುದೇ ಥರ ಸರ್ಜರಿಗೆ ಮಾಡಲಿಕ್ಕೆ ಸ್ವಲ್ಪ ಹೈ ರಿಸ್ಕ್ ಇರೋ ಕಾರಣ ಬರೀ ಪರ್ಸನೇಜ್ ಥೆರಪಿ ತೊಗೊಂಡು ಇದನ್ನು ನಿಯಂತ್ರಿಸಿಕೊಳ್ಳಬಹುದು ಅಂತ ಒಂದು ಪ್ರಸಂಗ ಬರುತ್ತೆ. ಆದ ಕಾರಣ ಲಂಗ್ ಕ್ಯಾನ್ಸರ್ ನೋ ಡೌಟ್ ಅದರ ಮಾರ್ಟಾಲಿಟಿ ಜಾಸ್ತಿ ಇರೋ ಕಾರಣ ಅದನ್ನು ಬೇಗನೆ ಪಿಕ್ ಮಾಡಿಕೊಳ್ಳೋದ್ರಿಂದ ನಮಗೆ ಒಂದು ಒಳ್ಳೆಯ ರೆಸ್ಪಾನ್ಸನ್ನು ಕಾಣ್ಕೋಬಹುದು.